ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಂದ್ರೆ ಇವಾಗ ನಾವು ಯಾವ ನಿಧಿ ಬಗ್ಗೆ ಮಾತಾಡ್ತಿದ್ದೀವಿ ಅದು ಈ ನಾಗರ ದಿಗ್ಬಂಧನ ಇದೆ. ಹೌದು. ಆ ತರದ ಒಂದು ಸರ್ಪ ದಿಗ್ಬಂಧನ ಚಿತ್ರ ಏನಿರುತ್ತಲ್ಲ, ಆ ಚಿತ್ರ ಏನ್ ಹೇಳುತ್ತೆ? ಬೆಂಕಿನ ಮುಟ್ಟೋದು ಸರ್ಪ ಮುಟ್ಟೋದು ಎರಡು ಒಂದೇ ಅಲ್ಲ. ನಾಗಯಕ್ಷಿ ಅವಳ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ನಿಧಿ ರಕ್ಷಣೆ ಮಾಡೋದು. ಆ ಸರ್ಪ ಸಿಂಬಲ್ ಅಂತ ಹೇಳಿದ್ರಲ್ಲ, ನಾಗಯಕ್ಷಿ ಅದು. ಇಲ್ಲ ನಾವು ದೊಡ್ಡ ಇದಾಗ್ಬೋದು, ಅವ್ನು ಯಾರೋ ಹೇಳ್ತಾರೆ ನೀವು ಯಾಕೆ ಸುಮ್ಮನೆ ತಲೆ ಕಟ್ಸ್ಕೊತೀರ ನಡೀರಿ ಹಂಗೆ ಹಿಂಗೆ ಅಂತೇಳಿ ತೆಗೆದು 3 ದಿನಕ್ಕೇನೆ ಸತ್ತೋದ್ರು ಅವರು. ಅಲ್ಲೇ ಅದೇ ಸ್ಪಾಟಲ್ಲಿ ಬಿದ್ದು ಸತ್ತೋದ್ರು. ಈಗ ಯಾವ್ದಾದ್ರು ತೋಟದಲ್ಲಿ ಒಂದ್ ಕಡೆ ಹಾವಿತ್ತು ಅಂದ್ರೆ ನಿಧಿ ಅಂತ. ಈಗ ಯಕ್ಷಿಣಿ ಹೇಗೆ ಸಹಾಯ ಮಾಡ್ತಾಳೆ ಈ ವಿಚಾರದಲ್ಲಿ? ನಾನು ದೀಪಯಕ್ಷಿಣಿ ಸಿದ್ಧಿ ಆರಾಧಕಲ್ವಾ, ಸೊ ಹಾಗಾಗಿ ಆ ದೀಪದಲ್ಲಿ ನಮಗೆ ಆ ದೇವಿ ಬಂದು ಹೇಳ್ತಾಳೆ ಯಾರಿಗೆ ಪ್ರಾಪ್ತಿ ಇದೆ, ಮತ್ತು ಅಲ್ಲಿ ಏನೇನಿದೆ, ಯಾವ ನೆಗೆಟಿವ್ ಎನರ್ಜಿ ಇದೆ, ಯಾವ ಪಾಸಿಟಿವ್ ಎನರ್ಜಿ ಇದೆ. ಅಲ್ಲ, ಈಗ ನಾನು ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಂದ್ರೆ ಇವಾಗ ನಾವು ಯಾವ ನಿಧಿ ಬಗ್ಗೆ ಮಾತಾಡ್ತಿದ್ದೀವಿ, ಈ ದೇವಸ್ಥಾನಕ್ಕೆ ನಾನು ಕೂಡ ಭೇಟಿ ಕೊಟ್ಟಿದ್ದೀನಿ, ನೋಡಿದ್ದೀನಿ ದೇವಸ್ಥಾನ. ಅಂದ್ರೆ ನಿಧಿ ಇರ್ತಕ್ಕಂಥ ಪೋರ್ಷನ್ ಎಲ್ಲ ನಾವು ನೋಡಿಲ್ಲ, ಅಲ್ಲಿ ಬಿಡೋದು ಇಲ್ಲ, ಬಿಡೋದಿಲ್ಲ, ಅದು ಕೆಳಗಡೆ ಇರೋದು. ಅದು ಅಲ್ಲಿ ಪೊಲೀಸ್ ಅಲ್ಲ ಮಿಲಿಟರಿ ಸೆಕ್ಯೂರಿಟಿನೇ ಇದೆ, ಅಲ್ಲಿ ಹೋಗಕ್ಕೂ ಆಗಲ್ಲ. ಅಲ್ಲ, ಒಂದ್ ಹೇಳೋದೇನು ಅಂದ್ರೆ, ಈಗ ಚಿತ್ರಗಳಲ್ಲಿ ನಾವು ನೋಡಿದೀವಿ, ತುಂಬಾ ವಿಡಿಯೋಸ್ ನೋಡಿದೀವಿ, ಅದು ಈ ನಾಗರ ದಿಗ್ಬಂಧನ ಇದೆ. ನೀವು ಡೋರ್ಗಳ ಮೇಲೆಲ್ಲ ಒಂದು ಸರ್ಪ ಬಂಧನ, ಅದು ರಾಜರು ಮಾಡಿಸಿರೋದು. ಅದನ್ನೇ ಹೇಳಿದ್ ನಾನು. ಅದು ಅಂದ್ರೆ ಆ ತರದ ಒಂದು ಸರ್ಪ ದಿಗ್ಬಂಧನ ಚಿತ್ರ ಏನಿರುತ್ತಲ್ಲ, ಆ ಚಿತ್ರ ಏನ್ ಹೇಳುತ್ತೆ? ಆ ಚಿತ್ರ ಏನು ಅಂದ್ರೆ, ಅದು ಕಾವಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಯಾರು ಮುಟ್ಟಂಗಿಲ್ಲ ಅದನ್ನ ಅಂತ. ಮುಟ್ಟಂಗಿಲ್ಲ, ಒಳಗಡೆ ತುಂಬಾ ಡೇಂಜರ್ ಇದೆ, ಡೇಂಜರ್ ಅಂತ ಬರೀತಾರೆ ನೋಡಿ, ದೊಡ್ಡ ಮೀಟರ್ ಬಾಕ್ಸ್ ಹೊರಗಡೆ ಬರೀತಾರೆ, ಮುಟ್ಟಿದ್ರೆ ಕರೆಂಟ್ ಇದೆ ಅದರಲ್ಲಿ ಅಂತ. ಹಂಗೆ ಅದು ಡೇಂಜರ್, ಅದು ಸಿಂಬಲ್. ಅದು ಹಾವು ಅಂದ್ರೆ ಅದೇ ತಾನೇ, ಸರ್ಪ ನಾವು ಹೋಗ್ಬಿಟ್ಟು ಸುಮ್ಮನೆ ಮುಟ್ಲಿ ನೋಡೋಣ. ಬೆಂಕಿನ ಮುಟ್ಟೋದು ಸರ್ಪ ಮುಟ್ಟೋದು ಎರಡು ಒಂದೇ ಅಲ್ಲ. ಹಂಗಾಗಿ ಅದು ಅದರ ಸೂಚನೆ ಅದು. ಆಮೇಲೆ ಸರ್ಪ ಅನ್ನೋದು ಸಂಪೂರ್ಣ ತಾಂತ್ರಿಕ ಭಾಷೆಯಲ್ಲಿ ಸಂಪೂರ್ಣ ಅಂತ ಅಂದ್ರೆ ಎಲ್ಲಾನು ಇದೆ ಅಲ್ಲಿ ಅಂತ. ಸರ್ಪದ್ದು ಚಿಹ್ನೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಅಲ್ಲೆಲ್ಲಾನು ಸಿಗತ್ತೆ ಅಂತ ಇರುತ್ತೆ. ನನಗೆ ಹಲ್ಗಪ್ಪ ಅಂತ ಒಬ್ರು ತಾತ ಇದ್ರು, ಸುಮಾರು ಹಿಂದೆ ಅಂದ್ರೆ ಸುಮಾರು ಒಂದು 20 ವರ್ಷದ ಹಿಂದೆ ಸಿಕ್ಕಿದ್ರು. ಅವರ ಒಂದು ತೋಟದಲ್ಲಿತ್ತು ನಿಧಿ. ಹಲ್ಗಪ್ಪ ಅವರು ತೋಟದಲ್ಲಿತ್ತು. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಯಾರೋ ಬೇರೆಯವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ಅಗದ್ಬಿಟ್ಟು ಅಲ್ಲಿ ಸಿಕ್ಕಿರುವಂತ ಯಂತ್ರ ಎಲ್ಲ ತಗೊಂಡು ನನ್ನ ಹತ್ರ ಬಂದಿದ್ರು. ಆ ಯಂತ್ರ ಎಷ್ಟು ಎನರ್ಜಿ ಇದೆ ಅಂದ್ರೆ, ಆ ಯಂತ್ರ ನಾನು ಮುಟ್ತಾ ಇದ್ದಂಗೆ ನನ್ನ ಕೈಯೆಲ್ಲ ಒಂಥರ ಸ್ಟನ್ ಆಗ್ಬಿಟ್ಟೆ ನಾನು. ಅವಾಗ ಇಷ್ಟೊಂದೆಲ್ಲ ಸಿದ್ಧಿ ನಾನು ತಗೊಂಡಿರ್ಲಿಲ್ಲ. ಜಸ್ಟ್ ಒಂದು ಯಕ್ಷಿಣಿ ಸಿದ್ಧಿ ತಗೊಂಡಿದ್ದೆ, ಅದ್ರ ಮೇಲೆ ಪ್ರಶ್ನೆ ತಗೊಂಡು ನೋಡ್ತಾ ಇದ್ದೆ ಅಷ್ಟೇನೆ. ಆಮೇಲೆ ಅದನ್ನ ಹಾಕಿ ನೋಡಿದಾಗ ನಾನು ಹೇಳ್ದೆ ಅವ್ರಿಗೆ, ಇದು ತುಂಬಾ ಡೇಂಜರ್ ಇದೆ, ಇದ್ರ ಸವಾಸಕ್ಕೆ ಹೋಗ್ಬೇಡಿ ನೀವು, ಅಲ್ಲೇ ಅದನ್ನೆಲ್ಲ ಬಂಧನ ಮಾಡಿ ಅಂತ ಹೇಳಿದೆ. ನನ್ನ ಮಾತು ಕೇಳ್ಕೊಂಡು ತುಂಬಾ ರೆಸ್ಪೆಕ್ಟ್ ಮಾಡಿ ಅದನ್ನ ಬಂಧನ ಏನೋ ಮಾಡಿದ್ರು. ಆದರೆ ಅವ್ರ ಮಗ ಏನ್ ಮಾಡ್ದ, ಇವ್ರ ಅಪ್ಪಂಗೆ ತುಂಬಾ ಕಟ ಕೊಟ್ಬಿಟ್ಟ. ಇಲ್ಲ ನಾವು ದೊಡ್ಡ ಇದಾಗ್ಬೋದು, ಅವ್ನು ಯಾರೋ ಹೇಳ್ತಾರೆ ನೀವು ಯಾಕೆ ಸುಮ್ಮನೆ ತಲೆ ಕಟ್ಸ್ಕೊತೀರ ನಡೀರಿ ಹಂಗೆ ಹಿಂಗೆ ಅಂತೇಳಿ ತೆಗೆದು 3 ದಿನಕ್ಕೇನೆ ಸತ್ತೋದ್ರು ಅವರು. ಅಲ್ಲೇ ಅದೇ ಸ್ಪಾಟಲ್ಲಿ ಬಿದ್ದು ಸತ್ತೋದ್ರು, ಹಲ್ಗಪ್ಪ ಅಂತ. ಈ ಥರದ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೀನಿ ನಾನು ನಿಧಿ ವಿಚಾರದಲ್ಲಿ. ಅದಕ್ಕೆ ಏನು ಗೊತ್ತಾ, ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ, ಯಕ್ಷಿಣಿಯರ ಸಹಾಯ ಇರಬೇಕು ಇದಕ್ಕೆ. ಮುಖ್ಯವಾಗಿ ಯಕ್ಷಿಣಿಯರು ನಿಧಿಯನ್ನು ಸೂಚನೆ ಮಾಡ್ತಕ್ಕಂಥ ದೇವಿಯರು, ನಿಧಿಯನ್ನು ರಕ್ಷಣೆ ಮಾಡ್ತಕ್ಕಂಥ ದೇವಿಯರು. ನಾಗಯಕ್ಷಿ ಅಂತ ಇದ್ದಾಳೆ, ನಾಗಯಕ್ಷಿ ಅವಳ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ನಿಧಿ ರಕ್ಷಣೆ ಮಾಡೋದು. ಆ ಸರ್ಪ ಸಿಂಬಲ್ ಅಂತ ಹೇಳಿದ್ರಲ್ಲ, ನಾಗಯಕ್ಷಿ ಅದು, ನಾಗಯಕ್ಷಿ ಸಿಂಬಲ್ ಅದು. ಸೊ ಆ ಒಂದು ಸಿಂಬಲ್ ಇದೆ ಅಂತ ಗೊತ್ತಾದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗಿರಬೇಕು, ಅದನ್ನ ನೋಡಬೇಕು, ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕು. ನಮ್ಗೆ ದಕ್ಕತ್ತೆ, ನಮ್ಗೆ ಅನುಕೂಲ ಆಗುತ್ತೆ, ನಾವು ಮುಂದೆ ಹೋಗ್ಬೋದು ಅಂದರೆ ಡೂ ಇಟ್. ಮುಂದೆ ಹೋಗಿ ನಮ್ದೇನಿದೆ ಪ್ರಾಪ್ತಿ ಅದನ್ನ ನಾವು ತಗೋಬಹುದು. ಅಂದ್ರೆ ಸಿದ್ಧಿ ಮುಖಾಂತರನೇ ಪಡ್ಕೊಬೇಕು. ಸಿದ್ಧಿ ಮುಖಾಂತರ ಪಡ್ಕೋಬೇಕು. ಮತ್ತೆ ಸಿದ್ಧಿ ಅವರು ಯಾರು ಸಿದ್ಧಿ ಆಗಿರುತ್ತಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ವಿಚಾರವನ್ನು ನಾವು ಕರೆಕ್ಟಾಗಿ ಸಂಪೂರ್ಣವಾಗಿ ಅವರಿಂದ ತಿಳ್ಕೊಂಡು ಯಾವ ಥರ ಪ್ರೋಸೆಸ್ ಮಾಡಬೇಕು ಎಲ್ಲ ನೋಡಿಕೊಂಡು ಆಮೇಲೆ ಹೋಗಿ ನಾವು ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ಬೋದು. ನಾವು ಏಕಾಏಕಿ ಹೋಗಿ ಅದನ್ನೆಲ್ಲ ಹಂಗೆಲ್ಲ ತೆಗಿಯೋಕ್ಕಾಗಲ್ಲ. ಮುಖ್ಯವಾಗಿ ಅದಕ್ಕೆ ನಾನು ಹೇಳ್ದಂಗೆ ತುಂಬ ಯಕ್ಷಿಣಿಯರಿದ್ದಾರೆ. ಅದರಲ್ಲಿ ನಾವು ಎಲ್ಲ ಓದ್ ಎಪಿಸೋಡಲ್ಲಿ ಇದ್ದಂಗೆ ಇವಾಗ ದೀಪ ಯಕ್ಷಿಣಿ ಇರ್ಬೋದು, ತಾಂತ್ರಿಕ ಯಕ್ಷಿಣಿ ಇರ್ಬೋದು, ಭೂತ ಯಕ್ಷಿಣಿ ಇರ್ಬೋದು, ವಟುಕ ಯಕ್ಷಿಣಿ ಇರ್ಬೋದು, ಹೀಗೆಲ್ಲ ಬಹಳಷ್ಟು ಯಕ್ಷಿಣಿಯರಿದ್ದಾರೆ. ಅದರಲ್ಲಿ ನಾಗ ಯಕ್ಷಿಣಿ ಬಂದ್ಬಿಟ್ಟು ಈ ಪಾತ್ರವನ್ನೆಲ್ಲ ಮಾಡ್ತಾಳೆ. ನಿಧಿಗೆ ಸಂಬಂಧಪಟ್ಟಂಗೆ ಆ ಯಕ್ಷಿಣಿ ಅವಳೇ ನಮ್ಗೆ ತೋರಿಸ್ಕೊಡೋದು, ಇಲ್ಲಿದೆ, ಇಷ್ಟು ಆಳದಲ್ಲಿದೆ, ಇಂಥವನಿಗೆ ಈ ನಿಧಿ ಪ್ರಾಪ್ತಿ ಆಗತ್ತೆ, ಎಲ್ಲವನ್ನು ತೋರಿಸ್ಕೊಡ್ತಾಳೆ ಅವಳು ನಾಗಯಕ್ಷಿ. ಅಂದ್ರೆ ಎಷ್ಟೋ ವರ್ಷಾನ್ಗಳಟ್ಲೆ ಅದ್ ಹಾಗೆ ಇರತ್ತೆ. ತಲ್ತರ ಅಂದ್ರೆ 300 ವರ್ಷ, 400 ವರ್ಷ, 500 ವರ್ಷ, 300 ವರ್ಷದ ಹಳೇದು ನೋಡಿದ್ದೀನಿ ನಾನು. 300 ವರ್ಷ ಹಳೇದು
ಸಣ್ಣ ಸಣ್ಣ ರವೆಗಳನ್ನ ತಗೊಂಡು ತುಮಕೂರು ಹತ್ರ ಒಂದು ಕಡೆ ಜಾಗದಲ್ಲಿ ತಗೊಂಬಂದಿರು. ಚಿನ್ನದ್ದು ಸಣ್ಣ ಸಣ್ಣ ಬಿಲ್ಲೆ, ಅದ್ರ ಮೇಲೆ ಕೆಲವು ಅಕ್ಷರಗಳಿದೆ, ಒಂಥರ ಈ ಚೈನೀಸ್ ಅಕ್ಷರ ಇದ್ದಂಗಿದೆ. ಅಂದರೆ ಸಂಸ್ಕೃತ ಅಕ್ಷರ, ಪ್ಯೂರ್ಲಿ ಸಂಸ್ಕೃತ, ಅದು ಈಗಿನ ಸಂಸ್ಕೃತ, ಹಳೆಯ ಸಂಸ್ಕೃತ ಅಕ್ಷರಗಳಿದೆ. ಅಂಥದ್ದು ಒಂದಷ್ಟು ಮೇಲ್ಗಡೆ ಬಂದಿದೆ, ಭೂಮಿಯಿಂದ ಮೇಲ್ಗಡೆ ಬಂದಿದೆ. ಮತ್ತು ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಪರೀಕ್ಷೆ ಎಲ್ಲ ಮಾಡಿ ಅವ್ರಿಗೆ ಹೇಳಿದೆ ನಾನು, ಇಂಥ ಜಾಗದಲ್ಲಿದೆ ಹಿಂಗಿದೆ ಅಂತ. ಆ ಥರ ಒಂದು ಇದರಲ್ಲಿ ಅವರು ತಗೊಂಡು ಅದನ್ನು ಚೆನ್ನಾಗಿ ಅನುಕೂಲ ಮಾಡ್ಕೊಂಡಿದ್ದಾರೆ ಅವರು. ಈಗ ನೀವು ಹೇಳ್ದಂಗೆ ಸೂಚನೆಗಳು ಕೆಲವೊಂದು, ಅಂದ್ರೆ ಈಗ ಯಾವ್ದಾದ್ರು ತೋಟದಲ್ಲಿ ಒಂದ್ ಕಡೆ ಹಾವಿತ್ತು ಅಂದ್ರೆ ನಿಧಿ ಅಂತ, ಕಪ್ಪು ಬೆಕ್ಕು ಓಡಾಡ್ತಿದ್ರೆ ನಿಧಿ ಅಂತ. ಹೌದು. ಒಂದೇ ಮರದ ಮೇಲೆ ಆ ಒಂದು ಪಾರಿವಾಳ ಮತ್ತೆ ಗಿಡಗ ಹದ್ದು ಕೂತ್ಕೊಂಡಿದ್ರೆ ಬೇರೆ ಮರದ ಮೇಲೆ ಕೂರಿಸಿ ನೋಡೋಣ, ಒಂದನ್ನ ಎರಡನ್ನ ಸಾಯಿಸ್ಬಿಡುತ್ತೆ ಪಾರಿವಾಳನ. ಅದು ಆದರೆ ಆ ನಿಧಿ ಇರುವಂಥ ಮರದಲ್ಲಿ ಅದು ಆಕರ್ಷಣೆಯಾಗಿ ಅಲ್ಲೇ ಕೂತಿರುತ್ತೆ. ಅದು ಸೂಚನೆ ಅದು ಇದ್ರೆ ಆಯ್ತಾ. ಮತ್ತೆ ಹಾವು ಅಲ್ಲಿ ಸುತ್ತೋದು ಮಾಡೋದು ಆ ಜಾಗದಲ್ಲಿ, ಅದು ಸೂಚನೆ. ಆಮೇಲೆ ಆ ಮಣ್ಣಿಂದ ಕೆಲವು ಚಿನ್ನದ ರವೆಗಳಾಗಲಿ ಅಥವಾ ಚಿನ್ನ ಆಗಲಿ ಮೇಲ್ಗಡೆ ಬರುವಂಥದ್ದು, ಮತ್ತು ಶಬ್ದಗಳಾಗುವಂಥದ್ದು, ವಿಚಿತ್ರವಾಗಿರ್ತಕ್ಕಂಥ ಶಬ್ದ ಆಗುವಂಥದ್ದು, ಮನುಷ್ಯನ ಕನಸಿನಲ್ಲಿ ಬಂದ್ಬಿಟ್ಟು ದೇವಿ ಅಥವಾ ಯಾವುದಾದ್ರು ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಬಾ ನಿನಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಆ ಜಾಗವನ್ನು ತೋರಿಸುವಂಥದ್ದು, ಎಲ್ಲಿ ನಿಧಿ ಇದೆಯಲ್ಲ ಆ ಜಾಗವನ್ನು ತೋರಿಸುವಂಥದ್ದು, ಇದೆಲ್ಲ ಬಹಳಷ್ಟು ಸೂಚನೆಗಳಿರುತ್ತೆ ನಿಧಿ ಇರೋ ಕಡೆ. ಆ ಸೂಚನೆ ತುಂಬ ಥರದಲ್ಲಿ ಸಿಗುತ್ತೆ, ಒಂದು ಎರಡು ಅಲ್ಲ, ಬರೀ ಹಾವೇ ಬರಬೇಕು, ಅಳಿಲು ಬರುತ್ತೆ, ಅಳಿಲು ಬಂದು ತೊಗೊಂಡೋಗಿ ತೋರಿಸಿದ್ದಿದೆ ಅಳಿಲು. ಮತ್ತೆ ಪಕ್ಷಿ ನವಿಲು ಬಂದು ಅಲ್ಲೇ ಆ ನಿಧಿ ಇರೋ ಕಡೆ ತಿರುಗಿ ಅಲ್ಲಿ ನಿಂತ್ಕೊಂಡಿರೋದಿದೆ ಆಯ್ತಾ. ಬರೀ ಹಾವೇ ತಿರುಗಬೇಕು, ಹಾವೇ ಮಾಡ್ಬೇಕಂತಲ್ಲ, ಯಾವ್ದಾದ್ರು ಒಂದು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಆ ನಿಧಿಯನ್ನು ತೋರಿಸುವಂಥದ್ದು ಒಂದಿರುತ್ತೆ. ಅಥವಾ ಲಕ್ಷ್ಮಿ ಬಂದು ಆ ಜಾಗದಲ್ಲಿ ಮನೆಯಿಂದ ನಡ್ಕೊಂಡ್ಬಂದು ಕನಸಿನಲ್ಲಿ ಅಥವಾ ಧ್ಯಾನದಲ್ಲಿ ಬಂದು ಆ ಜಾಗದಲ್ಲಿ ನಿಂತ್ಕೊಂಡು ಜಾಗನ ತೋರಿಸ್ಕೊಂಡು ಅದೃಶ್ಯ ಆಗ್ಬಿಡ್ತಾಳೆ. ಅದನ್ನು ನಾವೇನು ಅಂತೀವಿ ಅಂದರೆ ಧನದ ಯಕ್ಷಿಣಿ ಅಂತೇಳಿ ಕರಿತೀವಿ. ಧನದ ಯಕ್ಷಿಣಿ, ಯಾರಿಗೆ ಡೌಟ್ ಇರುತ್ತೆ ತನ್ನ ಜಾಗದಲ್ಲಿದೆ ಅಂತ, ಅವ್ರು ಧನದ ಯಕ್ಷಿಣಿ ಆರಾಧನೆ ಮಾಡಬೇಕು. ಆ ಧನದ ಯಕ್ಷಿಣಿ ಆರಾಧನೆ ಮಾಡಿದ್ರೆ ಅವರಿಗೆ ಅಲ್ಲಿರೋವಂಥ ನಿಧಿ ಕನ್ಫರ್ಮ್ ಆಗುತ್ತೆ, ಸಿಗುತ್ತೆ ಅವರಿಗೆ, ಇದೆ ಅಲ್ಲಿ ಅನ್ನೋದು ಕನ್ಫರ್ಮ್ ಆಗುತ್ತೆ, ಧನದ ಯಕ್ಷಿಣಿ. ಸೊ ಹಾಗಾಗಿ ಯಕ್ಷಿಣಿಯರು ಇದಕ್ಕೆ ಬಹಳವಾಗಿ ಪಾತ್ರವನ್ನು ಮಾಡ್ತಾರೆ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ನೋಡ್ತಿರೋರಿಗೆ ಜಮೀನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ನನಗೆ ಜಮೀನಿತ್ತು, ನನಗೆ ಒಂದು 30 ಎಕರೆ 40 ಎಕರೆ ಎಷ್ಟೇ ಜಮೀನಿತ್ತು. ಈಗ ನನ್ನ ಜಮೀನಲ್ಲಿ ನಿಧಿ ಇರಬಹುದು ಅಂತ ಹೇಗ್ ನನಗೆ ಗೊತ್ತಾಗತ್ತೆ? ಅಂದ್ರೆ ಈಗ ನೀವು ಹೇಳ್ದಂತ ಈ ಚಿಹ್ನೆಗಳಿರ್ಬೇಕು. ಹೌದು, ಖಂಡಿತ. ಈಗ ನನಗೆ 500 ಎಕರೆ ಜಮೀನಿದೆ, ನನ್ನ ಜಾಗದಲ್ಲಿ ಇದೆ ಅಂತ ನಾನು ಭ್ರಮೇಲಿ ಇರ್ಬೋದು ಅಷ್ಟೇ. ಆದ್ರೆ ಈ ಸೂಚನೆಗಳ ಇದ್ರೆ ಮಾತ್ರ ಕನ್ಫರ್ಮ್ ಆಗಿ ಅಲ್ಲಿ ಇರುತ್ತೆ, ಸುಮ್ನೆ ಹಂಗೆ ಇರಲ್ಲ. ಅಲ್ಲ, ಈಗ ಓಕೆ ಆಯ್ತು, ನನ್ನ ಹತ್ರ ಒಂದು 100 ಎಕರೆ 200 ಎಕರೆ ಎಷ್ಟೋ ಜಮೀನ್ ಇದೆ ಅಂತ ಇಟ್ಕೊಳ್ಳಿ. ಈಗ ನೀವು ಹೇಳ್ದಂಗೆ ಕಪ್ಪು ಬೆಕ್ಕು ರಾತ್ರಿ ಹೊತ್ತು ಅಲ್ಲಿ ಹೋಗಿ ಕಾಯುತ್ತೆ ಅಂತ, ಕಾಯ್ಬೇಕು. ಮತ್ತೆ ಹಾವು ಸೂಚನೆ ಕೊಡ್ಬೇಕಲ್ಲಿ, ತೋರಿಸ್ಬೇಕದು ಹಾವು. ಇದು ನನಗೆ ಸಿಗೋ ಯೋಗ ಇದ್ರೆ ಮಾತ್ರನೇ ಕಾಣಿಸುತ್ತೆ. ಹೌದೌದೌದು, ಖಂಡಿತ, ಅದು 100% ಹೌದು. ಬೇರೆ ಯಾರಿಗೂ ಅದು ಕಾಣಿಸಲ್ಲ. ನಿಮ್ಗೆ ಸಿಗುವಂತ ಯೋಗ ಇದ್ರೆ, ಅಥವಾ ನಿಮ್ಮ ಮಗ ಇದ್ದಾನೆ, ಅಥವಾ ನಿಮ್ಗೆ ನಿಮ್ಮ ತಂದೆ ತಾಯಿ ಯಾರೋ ಇದ್ದಾರೆ, ನಿಮ್ಗೆ ತುಂಬಾ ಹತ್ರ ಇರೋವಂಥವ್ರು, ಅಥವಾ ನಿಮ್ಮ ಮನೆಯವರು ಇದ್ದಾರೆ, ಅವ್ರನ್ನೂ ತೋರಿಸುತ್ತೆ, ಜೊತೆಗೆ ಇದನ್ನೆಲ್ಲ ತೋರಿಸುತ್ತೆ, ಅಲ್ಲಿದೆ ಅಂತ ಕರ್ಕೊಂಡೋಗಿ ತೋರಿಸುತ್ತೆ. ಸೊ ಅವಾಗ ಯಾರ ಹೆಸರಲ್ಲಿ ಬರ್ದಿರುತ್ತೆ ಅವ್ರ ಹೆಸರಲ್ಲಿ ಮಾತ್ರ. ಹೌದು, ಅವ್ರ ಹೆಸರಲ್ಲಿ ಮಾತ್ರ ತೋರಿಸುವಂಥದ್ದು. ಓಕೆ, ಈಗ ಆ ಥರ ನಿಧಿ ಇದೆ ಅಂತ ಗೊತ್ತಾದಾಗ ಈಗ ಯಕ್ಷಿಣಿ ಹೇಗೆ ಸಹಾಯ ಮಾಡ್ತಾಳೆ ಈ ವಿಚಾರದಲ್ಲಿ? ಓಕೆ, ಫಸ್ಟು ಆ ನಿಧಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಯಕ್ಷಿಣಿ ಸೂಚನೆ ಕೊಡ್ತಾಳೆ, ತೋರಿಸ್ಕೊಡ್ತಾಳೆ ಒಂದು. ಎರಡನೇದು, ನಾವು ಭೂಪರೀಕ್ಷೆ ಅಂತ ಮಾಡ್ತೀವಿ, ಅದಕ್ಕೂ ಯಕ್ಷಿಣಿ ಸಹಾಯ ತಗೋಬೇಕು. ಅವಾಗ ಅದು ಎಷ್ಟು ಆಳದಲ್ಲಿದೆ, ನಾಗಯಕ್ಷಿಣಿನ ಅಥವಾ ನಾಗಯಕ್ಷಿಣಿ, ಹೌದು ನಾಗಯಕ್ಷಿಣಿ, ಆ ಸಹಾಯ ತಗೋಬೇಕು ನಾವು. ಇನ್ನ ಆ ಎಷ್ಟು ಆಳದಲ್ಲಿದೆ ಮತ್ತು ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು ಧನದ ಯಕ್ಷಿಣಿಯಿಂದ. ಧನದ ಯಕ್ಷಿಣಿ ಅಂದರೆ ಲಕ್ಷ್ಮಿ ಥರ ಇರ್ತಾಳೆ ಅವಳು, ಧನದ ಯಕ್ಷಿಣಿ ಆಯ್ತಾ. ಬೇಕಾದಷ್ಟು ಅದನ್ನ ಎಲ್ಲವನ್ನು ಕೊಡುವಂಥ ಶಕ್ತಿ ಆ ಧನದ ಯಕ್ಷಿಣಿಗೆ ಇರುತ್ತೆ. ಆ ಧನದ ಯಕ್ಷಿಣಿ ಅದನ್ನು ತೋರಿಸ್ಕೊಡ್ತಾಳೆ, ಎಷ್ಟಿದೆ ಅಂತ ತೋರಿಸ್ಕೊಡ್ತಾಳೆ. ಇನ್ನು ಮತ್ತೆ ಅದನ್ನ ತಿಳ್ಕೊಳಕ್ಕೆ ಯಾರು ಅದನ್ನ ಯಾರಿಗೆ ಪ್ರಾಪ್ತಿ ಇದೆ ಏನು ಅಂತ ತಿಳ್ಕೊಳಕ್ಕೆ ನಾನು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಯಕ್ಷಿಣಿ ದೀಪ ಯಕ್ಷಿಣಿ. ನಾನು ದೀಪ ಯಕ್ಷಿಣಿ ಸಿದ್ಧಿ ಆರಾಧಕಲ್ವಾ. ಸೊ ಹಾಗಾಗಿ ಆ ದೀಪದಲ್ಲಿ ನಮಗೆ ಆ ದೇವಿ ಬಂದು ಹೇಳ್ತಾಳೆ ಯಾರಿಗೆ ಪ್ರಾಪ್ತಿ ಇದೆ, ಮತ್ತೆ ಅಲ್ಲಿ ಏನೇನಿದೆ, ಯಾವ ನೆಗೆಟಿವ್ ಎನರ್ಜಿ ಇದೆ, ಯಾವ ಪಾಸಿಟಿವ್ ಎನರ್ಜಿ ಇದೆ. ಆ ಪಾಸಿಟಿವ್ ಎನರ್ಜಿಗೆ ನೀವೇನೇನು ಮಾಡಬೇಕು, ನೆಗೆಟಿವ್ ಎನರ್ಜಿಗೆ ಏನೇನು ಮಾಡಬೇಕು, ಇದು ಎರಡೂ ಮಾಡಿದ್ಮೇಲೆ ಅದನ್ನು ತಗೊಳಕ್ಕೆ ನಿಮಗೆ ಯಾವ ಸಮಯ ಒಳ್ಳೆಯದು, ಎಷ್ಟು ಸಮಯ ಬೇಕಾಗುತ್ತೆ. ಸ್ವಾಮಿ ನಾವು ಒಂದು 5 ಲಕ್ಷ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟಿದ್ದೀವಿ, ನಾಳೆ ನಮ್ಗೆ ತಕ್ಕೊಡಿ ಅದನ್ನು, ಹಾಗೆಲ್ಲ ಆಗಲ್ಲ. ಅದಕ್ಕೆ ಸಮಯ ಇದೆ, ಕಾಲ ಸಮಯ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅದು. ಮತ್ತು ಅದಾಗದು ಮೇಲ್ಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ.
ಅವಾಗ ಈ ವ್ಯಕ್ತಿ ಯಾರ ನಿಧಿ ಇದೆಯಲ್ಲ ಅದಕ್ಕೆ ಸೂಚನೆ ಬರುತ್ತೆ. ಅವಾಗ ಅವನು ಹೋಗಿ ಅಲ್ಲಿ ಪೂಜೆ ಮಾಡಿ ತೆಗಿಯಕ್ಕೂ ಇದು ಮೇಲ್ಗಡೆ ಬರೋಕ್ಕೂ ಎರಡು ಒಂದೇ ಟೈಮ್ ಆಗ್ಬೇಕದು. ಅವಾಗ ಪ್ರಾಪ್ತಿ ಇದೆ ಅಂತ ನಾವು ತಿಳ್ಕೊಬಹುದು. ಬಟ್ ಏನು ಅಂದ್ರೆ ನಿಮ್ಮ ಹೆಸರಲ್ಲಿ ಬರ್ದಿರ್ಬೇಕು ಆಯ್ತಾ. ಸುಮ್ನೆ ಒಬ್ಬನಿಗೆ ಬಂದ್ಬಿಡಲ್ಲ ಅದು. ಇದೆ ಅಂದ್ರೆ ಮಾತ್ರ ಬರುತ್ತೆ. ಈಗ ಮೊನ್ನೆನೂ ಅಷ್ಟೇ ನನ್ನ ಕ್ಲೈಂಟ್ ಒಬ್ರು ಈ ಕಡೆ ಹುಬ್ಳಿ ಕಡೆಯವರು 4 ಕಡೆ ಮಣ್ಣು ತಗೊಂಡ್ಬಂದಿದ್ದಾರೆ. 4 ಜಾಗದಲ್ಲಿ ಇದೆಯಾ ನೋಡಿ ಅಂತ. ಆಕ್ಚುಲಿ ಒಂದ್ರಲ್ಲೂ ಇರಲಿಲ್ಲ, ಅಲ್ಲಿ 4 ಜಾಗದಲ್ಲಿ ಒಂದು ಕಡೆನೂ ಇರಲಿಲ್ಲ ಅದು. ಮತ್ತೆ ನಾನು ಪ್ರಶ್ನೆ ಹೇಳಿ ಅವ್ರು ಕರೆಕ್ಟಾಗಿ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಇಲ್ಲ ನಮ್ಗೆ ಒಬ್ರು ಸಿಕ್ಕಿದ್ರು ಸ್ವಾಮಿಯವರು, ಅವ್ರು ತೆಕ್ಕೊಡ್ತೀನಿ ಅಂತ ಹೇಳಿದ್ದಾರೆ, ತೆಗೆಸ್ಕೊಳ್ಳಿ ಸಂತೋಷ. ನಾವೆಲ್ಲ ತೆಗಿಯೋಕ್ಕಾಗಲ್ಲ, ನಾವು ಬರೋದು ಇಲ್ಲ, ನಾವೆಲ್ಲೂ ಬರೋದು ಇಲ್ಲ. ನಿಮ್ಗೆ ಬರೀ ಅದನ್ನ ಇದೆ ಅಂದ್ರೆ ಮಾತ್ರ ಅದ್ರ ಕಾನ್ಸೆಪ್ಟ್ ಮಾತಾಡ್ತೀವಿ, ಮತ್ತೆ ಎಲ್ಲಿದೆ ಅಂತ ಸೂಚನೆ ಕೊಡ್ತೀವಿ ಅಷ್ಟೇನೆ. ನಾವು ಅಲ್ಲಿಗೆಲ್ಲ ಬರಲ್ಲ, ಆ ಸ್ಪಾಟ್ಗೆಲ್ಲ ಬರಲ್ಲ. ಅದು ನಿಮ್ಮದು. ನಾನು ನಿನಗೆ ಬರೋಕ್ಕಾಗತ್ತೆ? ನಾನು ಯಾಕೆ ಬರಬೇಕು ಅಲ್ಲಿಗೆ? ನಾನು ಅದರ ಒಂದು ಇದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತೇನೆ ನಾನು. ಈ ಥರ ಎಷ್ಟೋ ಜನ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಕೂಡ ಸುಮಾರು ಕಡೆ ಸಿಕ್ಕಿದೆ, ನಿಧಿ ಸಿಕ್ಕಿದೆ, ನಿಧಿ ಇದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆತ್ಮ ಅಂತಕ್ಕಂಥ ತೋರ್ಸಕ್ಕಾಗಲ್ಲ, ಆದರೆ ಆತ್ಮ ಇರೋದು ನಿಜ, ಸತ್ಯ. ಅಲ್ಲ, ಈಗ ನಿಧಿ ಖಂಡಿತ ಇದೆ. ಈಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕಿಂತ ಎಕ್ಸಾಂಪಲ್ ಅಲ್ಲ ಅಷ್ಟೇ ಅಲ್ಲ. ಈಗ ಮೊನ್ನೆ ನೀವು ನೋಡಿರ್ಬೋದು, ಸಾಕಷ್ಟು ಮೀಡಿಯಾದಲ್ಲೆಲ್ಲ ಬಂದಿದೆ ನೋಡಿ, ಇಂಥ ಕಡೆ ನಿಧಿ ಸಿಕ್ಕಿದೆ ಒಬ್ಬ ರೈತನಿಗೆ ಅಂತೆಲ್ಲ. ಈ ಆಂಧ್ರದಲ್ಲೆಲ್ಲ ಸಿಕ್ಕಿರೋಂಥದ್ದೆಲ್ಲ ಬಂದಿದೆ. ನಾವು ಮೊನ್ನೆ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ತಮಗೆ ತುಂಬಾ ಚಿನ್ನದ ನಾಣ್ಯಗಳು ಸಿಕ್ಕಿರೋದು, ಹಳೆ ಕಾಲದ ಯಾವ್ದೋ ಒಂದು ಪಂಚಲೋಹದ ನಾಣ್ಯ. ನಾವು ಪಂಚಲೋಹದಲ್ವಾ, ಅದೇನು ಹಿತ್ತಾಳೆ ನಾಣ್ಯ ಅಂತೀವಿ, ಆದ್ರೆ ಅದು ಆಂಟಿಕ್. ಅದು ಹೊರಗಡೆ ಫಾರಿನ್ ದೇಶದಲ್ಲೆಲ್ಲ ಅದು ನಿಧಿಗಿಂತನೂ ಜಾಸ್ತಿ ಬೆಲೆ ಇದೆ ಅದಕ್ಕೆ, ಅದನ್ನ ಕೊಟ್ಟಾಗ ನಾವು ಸೇಲ್ ಮಾಡಿದಾಗ. ಆ ಥರದ್ದೆಲ್ಲ ಬೇಕಾದಷ್ಟಿದೆ ನಿಧಿ. ಮತ್ತೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪುರಾತನವಾಗಿರ್ತಕ್ಕಂಥ ಒಂದು ವಸ್ತುಗಳು ಅದನ್ನೆಲ್ಲ ನಾವು ನಿಧಿ ಲೆಕ್ಕಕ್ಕೆ ಸೇರಿಸ್ತೀವಿ. ಈಗ ನಾನು ಆ ಒಂದು ಮಾತು ಹೇಳ್ಬೋದಲ್ಲ ಎಕ್ಸಾಂಪಲ್. ಒಬ್ಬರ ಹತ್ರ ಒಂದು ಬುಕ್ ಇದೆ ಆಯ್ತಾ. ಆ ಬುಕ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೆಡಿ ಮಾಡಿರ್ತಕ್ಕಂಥ ಬುಕ್ಕು. ಆ ಬುಕ್ ಏನು ಗೊತ್ತಾ, ಆ ಪೇಪರ್ಗಳನ್ನ ಗಿಡಮೂಲಿಕೆಗಳನ್ನ ಅಡ್ದು ಅದರಲ್ಲಿ ರೆಡಿ ಮಾಡಿರ್ತಕ್ಕಂಥ ಆ ಪೇಪರ್, ಅದು ಆ ಬುಕ್ನಲ್ಲಿ ಇರ್ತಕ್ಕಂಥ ಹಾಳೆಗಳು. ಹಳೇ ಬುಕ್ಕು, ತುಂಬಾ ಹಳೇದು. ಆ ಟಿಪ್ಪು ಸುಲ್ತಾನ್ ಹುಟ್ಟಿರ್ಬೇಕಾದ್ರೆ ಅದು ಬರ್ದಿರ್ತಕ್ಕಂಥ ಬುಕ್ಕು. ಆ ಬುಕ್ ಏನು ಅಂದ್ರೆ, ಈ ಇಸ್ಲಾಂ ಏನಿದ್ದಾರೆ ಮುಸ್ಲಿಮರಿಗೆ ಕುರಾನ್ಗಿಂತನೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾನ್ಯತೆ ಇದೆ ಆ ಬುಕ್ಗೆ ಆಯ್ತಾ. ಆ ಗಿಡಮೂಲಿಕೆಗಳಿಂದ ಸೇರಿಸಿರ್ತಕ್ಕಂಥ ಬುಕ್ ನನ್ನ ಕೈಗೆ ಬಂದಿದೆ. ನಾನು ನೋಡಿ ಅದನ್ನ ಇಟ್ಕೊಂಡಿದ್ದೀನಿ ನಾನು ಒಂದಿನ ಆಯ್ತಾ. ಅದು ಅಷ್ಟು ಪವಿತ್ರವಾಗಿರ್ತಕ್ಕಂಥ ಬುಕ್ಕು. ಆ ಬುಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಬುಕ್ಕಲ್ಲಿ ಎಂಥ ಒಂದು ಎನರ್ಜಿ ಇದೆ, ಏನು ಶಕ್ತಿ ಇದೆ ಅಂತ ಹೇಳಿದ್ರೆ, ಆ ಬುಕ್ಕಲ್ಲಿ ನೀವು ನೀರಲ್ಲಿ ನೆನೆಸಿಟ್ಬಿಡಿ. ಒಂದು ಗ್ಲಾಸ್ ನೀರು ಹಾಕಿ ಆ ಬುಕ್ ಮೇಲೆ ನೆನೆಸಿಟ್ಬಿಡಿ ಆಯ್ತಾ. ಮಾರನೇ ದಿವಸ ಆ ಬುಕ್ಕನ್ನು ತೆಗೆದು ಆ ಗ್ಲಾಸ್ ನೀರನ್ನು ಯಾರಾದರೂ ಕ್ಯಾನ್ಸರು ಸೆಕೆಂಡ್ ಸ್ಟೇಜಲ್ಲಿ ಇರಲಿ, ಅವನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜು, ಮತ್ತೆ ಅದ್ರ ಮೇಲೆ ಹೋದ್ರೆ ಆಗಲ್ಲ, ಸೆಕೆಂಡ್ ಸ್ಟೇಜ್ ತನಕ ಅದು ಚೆಕ್ ಮಾಡಿಸಿದ್ವಿ ನಾವು. ಅವನಿಗೆ ಕುಡಿಯೋಕ್ಕೆ ಕೊಟ್ರೆ ಅವನಿಗೆ 1 ವಾರದಲ್ಲಿ ಕ್ಯಾನ್ಸರ್ ವಾಸಿ ಆಗುತ್ತೆ, ಒಂದೇ ವಾರದಲ್ಲಿ. ಅಲ್ಲ, ಇದೆಲ್ಲ ಹೆಂಗಿದು ಹುಚ್ಚತನ ಅಲ್ವಾ ಇದೆಲ್ಲ? ಇದು ಹೇಗೆ ವರ್ಕ್ ಆಗತ್ತೆ? ಗಿಡಮೂಲಿಕೆಗಳು ಬರ್ದಿರ್ತಕ್ಕಂಥ ಒಳಗಡೆ ಬರ್ದಿರ್ತಕ್ಕಂಥ ಆ ಶಕ್ತಿ, ಅದ್ರಲ್ಲಿರುವಂತ ಎನರ್ಜಿ, ತುಂಬಾ ಎನರ್ಜಿ ಇರೋಂತ ಬುಕ್ಕು. ನೀವು ಹೇಳ್ತೀರಾ ಅಂದ್ರೆ ಇದೇನೆ ಒಟ್ಟಲ್ಲಿ, ಅಂದ್ರೆ ಇದನ್ನ ಮಾಡಿರೋದೇ ಆಯುರ್ವೇದಿಕ್ ಪುಸ್ತಕದಲ್ಲಿ, ಅದ್ರೊಳಗಡೆ ಇದೆ ಎಲ್ಲ ಆಯುರ್ವೇದಿಕ್ ಇದಿದೆ, ಬೀಜಾಕ್ಷರಗಳಿದೆ, ಮಂತ್ರ ಯಂತ್ರ ತಂತ್ರಗಳೆಲ್ಲ ಇದೆ. ಆಗಿನ ಕಾಲದ ಒಂದು ಇದೆಲ್ಲ ಇರೋದು ಅದರಲ್ಲಿ. ಮತ್ತೆ ಒಂದು ಕಡ್ಡಿನ ತಗೊಂಡು ಆ ಬುಕ್ ಮೇಲೆ ಸುಮ್ನೆ ಗೀರಿದ್ರೆ ಬೆಂಕಿ ಬರುತ್ತೆ. ಅಂದ್ರೆ ಬೆಂಕಿ ಪಟ್ಟಣ ಇಲ್ಲದೆ ಸುಮ್ನೆ ಬೆಂಕಿ ಕಡ್ಡಿನ ಇದಾಗುತ್ತೆ, ಫೈರ್ ಆಗುತ್ತೆ. ಎಲ್ಲಿದೆ ಆ ಪುಸ್ತಕ ಗೊತ್ತಿಲ್ಲ. ಅದೆಲ್ಲೋ ಇದೆ ಇವಾಗ. ಆಕ್ಚುಲಿ ಅದು ತುಂಬಾ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವು ರಹಸ್ಯಗಳು ನಾವು ಹೇಳಂಗಿಲ್ಲ ಆಯ್ತಾ. ಅದು ಲೀಗಲ್ ಆಗಿ ಇರ್ತಕ್ಕಂಥವ್ರೆ ಇಟ್ಕೊಂಡಿರೋಂಥ ಬುಕ್ ಅದು. ಸುಮ್ಮನೆ ಯಾರೋ ಒಬ್ರು ಹಿಂಗೆ ಸಾಮಾನ್ಯ ಜನರಲ್ಲ, ಯಾವುದೋ ಒಂದು ಗೌರ್ಮೆಂಟ್ ಇಲ್ಲ ಇರುವಂಥ ಅಧಿಕಾರಿನೇ ಇಟ್ಕೊಂಡಿರೋಂಥ ಬುಕ್ ಅದು. ಅವ್ರ ಹತ್ರ ಇದೆ. ಅದನ್ನ ಆಕ್ಚುಲಿ ಬೇರೆ ಕಡೆಗೆ ಅದನ್ನ ಸೇಲ್ ಮಾಡಕ್ ನೋಡ್ತಾ ಇದ್ದಾರೆ ಅವರು. ಅದು ಆಗಿಲ್ಲ. ಅದೇನಾಯ್ತು ಅಂತ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಅವಾಗ ಬಂದಾಗ ಅದರಲ್ಲಿ ತುಂಬಾ ನೆಗೆಟಿವ್ ಎನರ್ಜಿಗಳಿತ್ತು. ಅದನ್ನ ತೆಗಿಯಕ್ಕೆ ಅಂತ ನನ್ನ ಕೈಲಿ ಕೊಟ್ಟಿದ್ರು ಅವರು. ಆ ಪುಸ್ತಕದಲ್ಲಿ ಅದು ಒಂದು ಪ್ರೇತ ಗೀತ ಎಲ್ಲ ಸೇರ್ಕೊಂಡ್ಬಿಟ್ಟೆ ಆ ಬುಕ್ಗೆ. ಅದು ತುಂಬಾ ನೆಗೆಟಿವ್ ಮಾಡ್ತಾ ಇತ್ತು, ಮನೇಲೆಲ್ಲ ಇರಕ್ಕೆ ಬಿಡ್ತಾ ಇರ್ಲಿಲ್ಲ ಅವ್ರನ್ನ ಆಯ್ತಾ. ಇದು ಕೂಡ ನಿಧಿನೇ, ಆ ಬುಕ್ಕೇ ನಿಧಿ ಅದು. ಆ ಬುಕ್ನ ಏನಾದ್ರು ಇವಾಗ ಯಾರಾದ್ರೂ ಒಂದು ತಗೊಳಕ್ ಬರ್ತಾರೆ ಅಂದ್ರೆ ಸುಮಾರು 1,000 ಕೋಟಿ 1,500 ಕೋಟಿ ನಿಧಿ ಅಲ್ವಾ ಅದು. ಅಷ್ಟು ಸಿಕ್ಕಿದ್ರೆ ಬರೀ ಒಂದು ಬುಕ್ಕು ಅಷ್ಟಕ್ಕೆ ರೆಡಿ ಇದ್ದಾರೆ ಪಾರ್ಟಿ. ಸೊ ಹಾಗಾಗಿ ಈ ತರ ನಿಧಿ ಕಾನ್ಸೆಪ್ಟ್ ಬಂದು ನಿಮ್ಗೆ ಇದ್ದೇ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಕಡೆನೂ ಇರಲ್ಲ, ಪರ್ಟಿಕ್ಯುಲರ್ ಕಡೆ ಮಾತ್ರ ಅದಿರುತ್ತೆ.